ಫ್ರೆಂಡ್ಸ್, ನಾವು ಇವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೇವೆ ಅಂದರೆ ಫೋಟೋಶಾಪ್ ಬಗ್ಗೆ. ಈಗ ಹೊಸದಾಗಿ ಕಲಿತಾ ಇರೋ ಹುಡುಗರಿಗೆ ಗೊತ್ತಿರೋದಿಲ್ಲ ಹೇಗೆ ಪಾಸ್ಪೋರ್ಟ್ ಸೈಜ್ ಪ್ರಿಂಟ್ ತೆಗಿಬೇಕು, ಅದನ್ನು ಹೇಗೆ ಕ್ರಿಯೇಷನ್ ಮಾಡಬೇಕು, ಏನೂ ಗೊತ್ತಿರೋದಿಲ್ಲ. ಅಂಥ ಹುಡುಗರಿಗೆ ಸ್ವಲ್ಪ ಹೆಲ್ಪ್ ಆಗತ್ತೆ ಅಂತ ಈ ಫೋಟೋಶಾಪ್ ವರ್ಕನ್ನು ನಾನು ಹೇಳಿಕೊಡ್ತಾ ಇದ್ದೀನಿ. ಫಸ್ಟು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ. ಈಗ ಹೇಗೆ ಅಂತ ಹೇಳ್ತೀನಿ. ನಿಮ್ಮ ಹತ್ತಿರ ಇರುವಂಥ 7.0 ಅಥವಾ ಯಾವುದೇ ಸಾಫ್ಟ್ವೇರ್ ಫೋಟೋಶಾಪ್ ಬಗ್ಗೆ ನೀವು ಓಪನ್ ಮಾಡ್ಕೊಳ್ಳಿ. ನಾನು ಮಾಡ್ಕೊಳ್ತಾ ಇದ್ದೀನಿ ಈಗ. ಈಗ ನಾವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಪ್ರಿಂಟ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ವರ್ಕ್ ಮಾಡಬೇಕಾದ್ರೆ ಯಾವುದೇ ಅಂಗಡಿಯಲ್ಲಿ ಅಥವಾ ಸ್ಟುಡಿಯೋ ಹಾಕ್ಕೊಂಡಿದ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ಫೋಟೋ ತೊಗೋಬೇಕೊಂದು. ಫಸ್ಟು ಅದು ಪಾಸ್ಪೋರ್ಟ್ ಸೈಜ್ ಪ್ರಿಂಟ್ ತೆಗಿಬೇಕಾದ್ರೆ ಅದನ್ನು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಈಗ ಒಂದು ಇಮೇಜನ್ನು ತೊಗೊಂಡಿವಿ. ಇಲ್ಲಿ ಈ ಸೈಡ್ ಈ ಶೇಪಲ್ಲಿ ಇಲ್ಲಿ ಬ್ಲ್ಯಾಕ್ ಇದೆ ನೋಡಿ, ಇಲ್ಲಿ ಸೈಡಲ್ಲಿ ಫೆದರ್. ಇದನ್ನು ಹೇಗೆ ತೆಗೆಯೋದು ಅಂತ ಗೊತ್ತಿರೋದಿಲ್ಲ. ಡೈರೆಕ್ಟಾಗಿ ಪ್ರಿಂಟ್ ತೆಗೆದ್ರೆ ಸರಿಯಾಗಿ ಬರೋದಿಲ್ಲ ಅದು ಇಲ್ಲೇ ಈ ಟೂಲ್ಸ್ ಇದೆ ನೋಡಿ, ಇಲ್ಲಿ ಕಟಿಂಗ್ ಟೂಲ್ಸ್. ಈ ಕಟಿಂಗ್ ಟೂಲ್ಸನ್ನು ತೊಗೊಂಡು ಇದ್ರ ಮೇಲೆ ಅಪ್ಲೈ ಮಾಡಿ. ಇದು ಈ ಥರ ವರ್ಕು ಆಗುತ್ತೆ. ಇದರಲ್ಲಿ ಇನ್ನೊಂದು ಟೂಲ್ಸ್ ಇದೆ, ಅದನ್ನು ತೊಗೋಬೋದು. ಇದು ತಾನೇ ಅಪ್ಲೈ ಆಗುತ್ತೆ. ಅದರಲ್ಲಿ ಕಂಟ್ರೋಲ್ ಹಿಡಿದು ಈ ಥರ ಕ್ಲಿಕ್ ಮಾಡ್ತಾ ಹೋದರೆ ಇದು ಶೇಪಲ್ಲಿ ತೊಗೊಳುತ್ತೆ ಈ ಥರ. ಇದಕ್ಕೆ ಮತ್ತೆ ಇದು ಈ ಥರ ಹೋದರೆ ಮತ್ತೆ ಶಿಫ್ಟ್ ಹಿಡಿದು ಈ ಥರ ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಮತ್ತು ಕಂಟ್ರೋಲ್ ಹಿಡಿದು ಆಲ್ಟ್ ಹಿಡಿದು ಈ ಥರ ಕನೆಕ್ಟ್ ಮಾಡ್ಕೊಂಡು ಈ ಥರ ಕ್ಲಿಕ್ ಮಾಡ್ಕೊಂಡ್ರೆ ಅದು ಟೋಟಲಿ ಅದು ಕನೆಕ್ಟ್ ಆಗುತ್ತೆ. ಆಮೇಲೆ ಇದು ಇಲ್ಲಿ ಬಂದಿದೆಯಲ್ಲ, ಇದನ್ನು ಮೈನಸ್ ಮಾಡ್ಕೋಬೇಕು. ಇದು ಆಲ್ಟ್ ಹಿಡಿದು ಈ ಥರ ಮಾಡಿದರೆ ಇದು ಮೈನಸ್ ಆಗುತ್ತೆ. ಇದಕ್ಕೆ ಫೆದರ್ ಅಂತ ಬರುತ್ತೆ, ಫೆದರ್ ಕೊಡಬೇಕು. ಫೆದರ್ 2 ಅಂತ ಕೊಟ್ಟು ಓಕೆ ಹೊಡೆದ್ರೆ ನೆಕ್ಸ್ಟು ಇಲ್ಲಿ ರೌಂಡ್ ಶೇಪ್ ಟೂಲ್ಸ್ ಇದೆ ನೋಡಿ, ಇದು ಸ್ಟ್ಯಾಂಪ್ ಥರ. ಫಸ್ಟಿಂದ 5ನೇ ಟೂಲ್ಸ್, ಕ್ಲೋನ್ ಸ್ಟ್ಯಾಂಪ್ ಅಂತ ಇದೆ ನೋಡಿ, ಕ್ಲೋನ್ ಟ್ಯಾಂಪ್ಸ್. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಇದೆ ಕೆಪಾಸಿಟಿ 100 ಹತ್ತಿದೆ. ಇದು ಫ್ಲೋ ಹತ್ತಿದೆ. ಫ್ಲೋ ಇದು 100 ಮಾಡ್ಕೋಬೇಕು. ಇದು 100 ಇರಬೇಕು, ಈ ಫ್ಲೋನು 100 ಇರಬೇಕು. ಇಟ್ಟು ಆಲ್ಟ್ ಅಂದರೆ ಇದು ಬ್ಯಾಕ್ಗ್ರೌಂಡ್ ಇರುವಂಥ ಕಲರ್ನ ತೊಗೊಳುತ್ತೆ. ಆಲ್ಟ್ ಹಿಡಿದು ಕ್ಲಿಕ್ ಮಾಡಿದರೆ ಇದನ್ನ ತೊಗೊಳುತ್ತೆ. ಈ ಟೂಲ್ಸು ದೊಡ್ಡದು ಮಾಡ್ಕೊಂಡು ಇದ್ರ ಮೇಲೆ ಅಪ್ಲೈ ಮಾಡಿದರೆ ಇದು ಹೋಗುತ್ತೆ. ಈ ಥರ ಹೋಗುತ್ತೆ. ಮತ್ತು ಇದು ಕಟಿಂಗ್ ಟೂಲ್ ತೊಗೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಹೋಗುತ್ತೆ. ಆಮೇಲೆ ಇಲ್ಲಿ ಉಳಿದಿರೋದು ಸ್ವಲ್ಪ ಉಳಿದಿದೆ ನೋಡಿ, ಬ್ಲ್ಯಾಕ್. ಇದ್ರ ಮೇಲೆ ಮತ್ತೆ ಕಟಿಂಗ್ ಟೂಲ್ ಹಾಕಿ ಇದನ್ನು ಈ ಥರ ಕಟ್ ಮಾಡಿ ಡಬಲ್ ಕ್ಲಿಕ್ ಮಾಡಿದರೆ ಇದು ಜಾಯಿಂಟ್ ಆಗುತ್ತೆ. ಇದಕ್ಕೆ ಫೆದರ್ ಕೊಟ್ಟು ಫೆದರ್ 2 ಅಂತ
ಹೊಡೆದು ಓಕೆ ಹೊಡೆದ್ರೆ ಸೆಲೆಕ್ಟ್ ಆಗುತ್ತೆ. ಆಮೇಲೆ ಮತ್ತೆ ನೀವು ಡೈರೆಕ್ಟಾಗಿ ಟೂಲ್ ತೊಗೋಬೇಕಂದ್ರೆ ಎಸ್ ಹೊಡೆದ್ರೂ ಬರುತ್ತೆ. ಅದು ಅಲ್ಟ್ ಹಿಡಿದು ಕ್ಲಿಕ್ ಮಾಡಿ ಇದ್ರ ಮೇಲೆ ಪೇಸ್ಟ್ ಮಾಡಿದರೆ ಇದು ಬ್ಲ್ಯಾಕ್ ಎಲ್ಲ ಹೋಗುತ್ತೆ. ಈ ಥರ ನೀವು ಇದನ್ನು ಈ ಫೆದರನ್ನು ತಗೋಬೋದು. ಆಮೇಲೆ ಇಲ್ಲಿ ಬಂದಿರುತ್ತಲ್ಲ ಇದನ್ನು ತಗೋಬೋದು. ಈ ಥರ ಮತ್ತೆ ಫೆದರ್ ಕೊಟ್ಟು 2 ಅಂತ ಹೊಡೆದು ಓಕೆ ಹೊಡೆದು ಆಮೇಲೆ ಎಸ್ ಅಂತ ಹೊಡೆದು ಇದನ್ನು ಕ್ಲಿಕ್ ಮಾಡಿ ಇದ್ರ ಮೇಲೆ ಅಲ್ಟ್ ಹಿಡಿದು ಇದನ್ನು ಕ್ಲಿಕ್ ಮಾಡಿ ಇದ್ರ ಮೇಲೆ ಪೇಸ್ಟ್ ಮಾಡಿದರೆ ಇದು ಬ್ಲ್ಯಾಕ್ ಹೋಗುತ್ತೆ. ಈ ಥರ ಆಗುತ್ತೆ ಶೇಪು. ಆಮೇಲೆ ನೀವು ಪಾಸ್ಪೋರ್ಟ್ ಪ್ರಿಂಟ್ ಹಾಕಬೇಕು ಅಂದರೆ ಫಸ್ಟು ಕ್ರಾಪ್ ಟೂಲ್ ತೊಗೊಂಡು ಇಲ್ಲಿ ವಿಡ್ತ್ 4 ಅಥವಾ ಹೈಟು 6 ಆಕೆ ರಿಸರ್ವೇಷನ್ ಬಂದು ಇಲ್ಲಿ 300 ಅಂತ ಇಟ್ಕೊಂಡು ಇಲ್ಲಿದೆ ನೋಡಿ 300 ಇದು ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಹಾಕಿದ್ದೀನಿ ಅದನ್ನು. ಇಲ್ಲಿ 4 6 300 ಹಾಕ್ಕೊಂಡು ಕಂಟ್ರೋಲ್ ಮೈನಸ್ ಹೊಡೆದ್ರೆ ಇದು ಸಣ್ಣದಾಗತ್ತೆ. ಆಮೇಲೆ ಇದನ್ನು ಕ್ರಾಪ್ ಇದ್ರ ಮೇಲೆ ಅಪ್ಲೈ ಮಾಡಿ ಅದು ಎಷ್ಟು ಇಮೇಜ್ ಬರಬೇಕು ಅಷ್ಟೇ ತೊಗೊಂಡು ಇದನ್ನು ಡಬಲ್ ಕ್ಲಿಕ್ ಮಾಡಿದರೆ ಕಟ್ ಆಗುತ್ತೆ. ಆಮೇಲೆ ನೀವು ಇದನ್ನು ಆ್ಯಕ್ಷನ್ 2 ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ. ಅದನ್ನು ಹಾಕೋಬೇಕು ಇದಕ್ಕೆ ಫೋಟೋಶಾಪ್ಗೆ. ಅದರಲ್ಲಿ ಇವೆಲ್ಲ ಆಪ್ಷನ್ಸ್ ಬರುತ್ತೆ. 4:6 PP ಅಂತ ಇರುತ್ತೆ, 32 ಕಂಟ್ರೋಲ್, ಕಲರ್ ಕಾಪೀಸ್ ಇವೆಲ್ಲ ಇರುತ್ತೆ. ಎಲ್ಲ ಎಷ್ಟು ಬೇಕು ಪಾಸ್ಪೋರ್ಟು ಅಥವಾ ಸ್ಟ್ಯಾಂಪು, ಐಡೆಂಟಿಟಿ ಎಲ್ಲ ಥರ ಇರುತ್ತೆ ಇದರಲ್ಲಿ. ಇಲ್ಲಿ ಕಂಟ್ರೋಲ್ PP ಕಲರ್ 8 ಕಾಪಿ ಅಂತ ಇದೆ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ 8 ಕಾಪಿ ಆಗುತ್ತೆ ಇದು. ಆಮೇಲೆ ಇದನ್ನು ಕ್ಲಿಕ್ ಮಾಡಿದರೆ ಹಿಂಗೆ ಓಪನ್ ಆಗೈತೆ ಲಾರ್ಜ್ ಆಗಿ. ಇದು ಪ್ರಿಂಟ್ ಹಾಕ್ಬೇಕಂದ್ರೆ ಈ ಥರ ಬಂದಮೇಲೆ ಇದನ್ನು ಇಮೇಜಲ್ಲಿ ಹೋಗಿ ರೊಟೇಟ್ ಕ್ಯಾನ್ವಾಸ್ 90 ಅಂತ ಕೊಟ್ಟರೆ ಇದು ಹಿಂಗೆ ಸೈಡ್ ಆಗುತ್ತೆ. ಆಮೇಲೆ ಕಂಟ್ರೋಲ್ ಮೈನಸ್ ಹೊಡೆದು ಇದು ಸೈಜ್ 8 ಕಾಪಿ ಆಗುತ್ತೆ. ನೀವು ಕಡಿಮೆ ಇದರಲ್ಲಿ ಇಟ್ಕೋಬೇಕಂದ್ರೂ 10 ಕಾಪಿನೂ ಕುಂದಿರುತ್ತೆ. ಕಂಟ್ರೋಲ್ A T ಹೊಡೆದು ಅಲ್ಟು ಶಿಫ್ಟ್ ಹಿಡಿದು ಇದನ್ನು ಕ್ಲಿಕ್ ಮಾಡಿ ಈ ಥರ 80% ಇಟ್ಕೊಂಡು ನೀವು ಪ್ರಿಂಟ್ ಹಾಕ್ಬೋದು. 80 ಅಥವಾ 78% ಇಟ್ಕೊಂಡ್ರೆ ನಿಮಗೆ 10 ಕಾಪೀಸ್ ಕುಂದಿರುತ್ತೆ. ಬೇಡ ಅಂದರೆ 8 ಕಾಪೀಸ್ ಹಾಕಿನೂ ಪ್ರಿಂಟ್ ಹಾಕ್ಬೋದು. ಇದನ್ನು ಓಕೆ ಡಬಲ್ ಕ್ಲಿಕ್ ಹೊಡೆದು ಈ ಥರ ಮಾಡಿದರೆ ಇದು ಹೋಗುತ್ತೆ. ಅಲ್ಟು ಕಂಟ್ರೋಲ್ P ಹೊಡೆದ್ರೆ ಪ್ರಿಂಟ್ ಆಪ್ಷನ್ ಬರುತ್ತೆ. ಆಮೇಲೆ ಪ್ರಾಪರ್ಟೀಸಲ್ಲಿ ಹೋಗಿ ಇದು ಲೆಟರ್ ಸೈಜ್ ಇದೆ. ಇಲ್ಲಿ 10/15 ಅಂದರೆ 4/6 ಓಕೆ ಹೊಡೆದು ಆಮೇಲೆ ಇಲ್ಲಿ ಪೇಪರ್ಗಳದ್ದು ಆಪ್ಷನ್ಸ್ ಇರುತ್ತೆ. ಫೋಟೋ ಪೇಪರ್ ಗ್ಲಾಸಿ ಅಂತ ಕೊಡಬೇಕು. ಪ್ರಿಂಟ್ ಪ್ರಿವ್ಯೂ ಕ್ಲಿಕ್ ಇರಲಿಲ್ಲ ಅಂದರೆ ನೀವು ಹಾಕ್ಕೊಳ್ಳಿ, ಅಂದರೆ ಕರೆಕ್ಟಾಗಿ ತೋರಿಸುತ್ತೆ ಆಗತ್ತೋ ಇಲ್ಲೋ ಅಂಥೇಳಿ. ಪ್ರಿಂಟ್ ಪ್ರಿವ್ಯೂ ಅಂದರೆ ಕರೆಕ್ಟಾಗಿ ಸೈಜ್ ಕುಂತತ್ತೋ ಇಲ್ಲೋ ಅಂತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಓಕೆ ಹೊಡೆದ್ರೆ ಈ ಥರ ಬರುತ್ತೆ. ಇವಾಗ ಈಗ ಓಕೆ ಹೊಡೆದ್ರೆ ಪ್ರಿಂಟ್ ಆಪ್ಷನ್ ಬರುತ್ತೆ. ನೀವು ಇಲ್ಲಿ ಪ್ರಿಂಟ್ ಅಂತ ಕೊಟ್ಟರೆ ಅಲ್ಲಿ ಪ್ರಿಂಟರಲ್ಲಿ ಪೇಪರ್ ಹಾಕಿ ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇದೇ ಫೋಟೋಶಾಪ್ ಬಗ್ಗೆ ಏನಾದರೂ ಮಾಹಿತಿ ನಾನು ಹಾಗೆ ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು.